ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀಮಾತ್ರೇ ನಮಃ. ಭಜೆ ಶ್ರೀಚಕ್ರಮಧ್ಯಸ್ಥಾಂ ದಕ್ಷಿಣೋತ್ತರಯೋಃ ಸದಾಂ ಶ್ಯಾಮಾವಾರ್ತಾಳಿ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾಂ. ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತೆಯ 871ನೆಯ ಶ್ರೀನಾಮ ಬಹಿರ್ಮುಖ ಸುದುರ್ಲಭ ಅನ್ನುವ ನಾಮಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದ್ದೆವು. ಈಗ ಶ್ರೀಮಾತೆಯ 872ನೆಯ ಶ್ರೀನಾಮ ತ್ರಯೀ. ಶ್ರೀಮಾತೆಯು ವೇದತ್ರಯಗಳಾದಂಥ ಋಗ್ವೇದ, ಯಜುರ್ವೇದ, ಸಾಮವೇದಗಳೆಂಬ 3 ವೇದಗಳ ರೂಪದಲ್ಲಿ ಇರುವುದರಿಂದ ಅಮ್ಮನನ್ನು ತ್ರಯೀ ಅಂತ ಹೇಳಿ ಕರೆದರು. ಋಗ್ವೇದವು ಗದ್ಯ ರೂಪದಲ್ಲಿಯೂ, ಯಜಸ್ಸು ಪದ್ಯ ರೂಪದಲ್ಲಿ, ಸಾಮವು ಗಾನ ರೂಪದಲ್ಲಿರುವ ವೇದರೂಪಿಣಿಯಾಗಿದ್ದಾಳೆ ಶ್ರೀಮಾತೆ ಅಂತ. ಹೀಗಾಗಿ ಸ್ತ್ರಿಯಾಂ ಋಕ್ಸಾಮ ಯಜುಷಿ ಇತಿ ವೇದತ್ರಯಸ್ತ್ರಯೀ ಅಂತ ಹೇಳಿದ್ದಾರೆ. ಕೂರ್ಮ ಪುರಾಣದಲ್ಲಿ ಹಿಮವಂತನಿಗೆ ಜಗನ್ಮಾತೆ ಹೇಳ್ತಾಳೆ, ಮಮೈವಾನ್ಯಾ ಪರಾಶಕ್ತಿ ವೇದ ಸಂಜ್ಞಾ ಪುರಾತನೆ ಋಗ್ಯಜುಸ್ಸಾಮ ರೂಪೇಣ ಸರ್ಗಾದೌ ಸಂಪ್ರವರ್ತತೆ. ಅಯ್ಯ, ನನಗೆ ವೇದಗಳೆಂಬ ಪುರಾತನವಾದೊಂದು ಪರಾಶಕ್ತಿ ಇದೆ. ಸೃಷ್ಟಿಯ ಕಾಲದಲ್ಲಿ ಅದು ಋಗ್ ಯಜಸ್ ಸಾಮರೂಪಗಳಿಂದ ಪ್ರಕಟವಾಗತ್ತೆ ಅಂತ ಅಮ್ಮನೇ ಹೇಳಿದ್ದಾಳೆ. ಇನ್ನು ಪದ್ಮಪುರಾಣದಲ್ಲಿ ಅನ್ವೀಕ್ಷಿಕಿ ತ್ರಯಿ ದೇವಿ ದಂಡನೀತಿಶ್ಚ ಕಥ್ಯಸೆ. ಅಮ್ಮ, ನೀನು ನ್ಯಾಯಶಾಸ್ತ್ರ ಅಥವಾ ಆಧ್ಯಾತ್ಮಶಾಸ್ತ್ರದ ರೂಪದಲ್ಲಿ ಇದ್ದೀಯ, ಹಾಗಾಗಿ ಅನ್ವೀಕ್ಷಿಕಿ ಅನಿಸಿಕೊಂಡಿದ್ದೀಯ. ಮತ್ತೆ ತ್ರಯೀ, ಈಗಾಗಲೇ ಹೇಳಿದಂತೆ ಋಗ್ವೇದ, ಯಜುರ್ವೇದ, ಸಾಮವೇದಗಳೆಂಬ 3 ವೇದ ರೂಪದಲ್ಲಿ ನೀನೇ ಇದ್ದೀಯ. ಹಾಗೆಯೇ ಲೋಕವನ್ನು ಶಾಸನ ಮಾಡಬಲ್ಲಂಥ ರಾಜನೀತಿ ಅನಿಸಿಕೊಂಡ ದಂಡನೀತಿ ರೂಪದಲ್ಲೂ ನೀನೇ ಇದ್ದೀಯ. ಹೀಗಾಗಿ ಅನ್ವೀಕ್ಷಿಕಿ ತ್ರಯಿ ದಂಡನೀತಿಗಳೆಂಬ ಗ್ರಂಥತ್ರಯಗಳ ರೂಪದಲ್ಲಿ ನೀನಿರುವುದರಿಂದ ನೀನು ತ್ರಯೀ ಅಂತ ಹೇಳಿ ಅನಿಸಿಕೊಂಡಿದ್ದೀಯಾ. ದೇವಿ ಪುರಾಣದಲ್ಲಿನ ಚಿಂತನೆ ಇದು. ಋಕ್ ಯಜುಹು ಸಾಮಭಾಗೇನ ಸಾಂಗವೇದ ಗತಾಯತಃ ತ್ರಯೀತಿ ಪಠ್ಯತೆ ಲೋಕೆ ದೃಷ್ಟ ಪ್ರಸಾದಿನಿ. ಅಂದರೆ ವೇದಗಳ ಅಂಗವಾದಂಥ ಶಿಕ್ಷ, ವ್ಯಾಕರಣ, ನಿರುಕ್ತ, ಛಂದಸ್ಸು, ಜ್ಯೋತಿಷ, ಕಲ್ಪ ಈ ಷಡಂಗಗಳನ್ನು ಸರಿಯಾಗಿ ಅಧ್ಯಯನ ಮಾಡಿದರೆ ಮಾತ್ರ ವೇದಗಳ ಬಗ್ಗೆ ಸ್ವಲ್ಪ ತಿಳಿಯಬಹುದು ಅಂತ. ಇಂತಹ ಷಡಂಗದ ಸಹಾಯದಿಂದ ತಿಳಿಯಲು ಕಷ್ಟ ಸಾಧ್ಯವಾದ ಈ 3 ವೇದಗಳನ್ನು ಆಧರಿಸಿ ಅನುಷ್ಠಾನದಲ್ಲಿಟ್ಟುಕೊಂಡರೆ ಅದು ನಮಗೆ ದೃಷ್ಟ ಅದೃಷ್ಟ ಫಲಗಳನ್ನು ಕೊಡುವಂಥದ್ದು ಅಂತ. ದೃಷ್ಟ ಅಂದರೆ ಕಣ್ಣಿಗೆ ಕಾಣಬಹುದಾದಂಥ ಇಹಲೋಕದ ಸಮಸ್ತ ಭೋಗಗಳು. ಅದೃಷ್ಟ ಅಂದರೆ ಉತ್ತಮ ಲೋಕಗಳು, ಉತ್ತಮ ಗತಿಗಳು ಗತಿಸಿದ ಮೇಲೆ ಇದನ್ನು ಕೊಡುವವಳು ಜಗನ್ಮಾತೆ ಅಂತ ಹೇಳಿದ್ದಾರೆ. ಬ್ರಹ್ಮಸೂತ್ರದಲ್ಲಿ ಹೀಗೆ ಹೇಳಿದ್ದಾರೆ, ವೇದಗಳು ಅಂತಂದರೆ ಆ ಭಗವತಿಯ ಉಸಿರು ಅಂತ ಹೇಳಿ. ಯಸ್ಯ ನಿಶ್ವಸಿತ ಮೇತತ್ ಋಗ್ವೇದೋ ಯಜುರ್ವೇದ ಸಾಮವೇದ. ಮತ್ತೆ 3 ವೇದಗಳಲ್ಲಿನ ಮಂತ್ರಗಳಿಗೆ 3 ಬಗೆಯ ಅರ್ಥವನ್ನು ಹೇಳಿದ್ದಾರೆ. ಆದಿಭೌತಿಕ, ಆಧ್ಯಾತ್ಮಿಕ, ಆದಿದೈವಿಕ ಅನ್ನುವ 3 ದೃಷ್ಟಿಯ ಅರ್ಥಗಳನ್ನು ಒಳಗೊಂಡಿರುವುದರಿಂದ ತ್ರಯೀ ಅಂತ ಹೇಳಿ ಕರೆದಿದ್ದಾರೆ. ಮತ್ತೊಂದು ವಿಶೇಷವಾದಂಥ ಚಿಂತನೆಯನ್ನು ನಿತ್ಯ ತಂತ್ರ ಗ್ರಂಥ ತುಂಬ ಅದ್ಭುತವಾಗಿ ವ್ಯಾಖ್ಯಾನವನ್ನು ಮಾಡಿದೆ. ಶ್ರೀಮಾತೆಯ ಒಂದು ಬೀಜಾಕ್ಷರ ಅದು ವಾಗ್ಭವ ಬೀಜ ಅಂತ ಅನಿಸಿದೆ. ಅಲ್ಲಿ ವಿವರಣೆಯನ್ನು ಹೀಗೆ ಕೊಟ್ಟಿದ್ದಾರೆ. ಅಕಾರಾದಿ ಸಾಮವೇದ ಋಗ್ವೇದಶ್ಚ ತಥಾಧಿಕಃ ಯಜುರ್ವೇದ ಇಕಾರಾದಿ ತೇಷಾಂ ಸಂಯೋಗತಃ ಶುಚಿಃ ತನ್ನಿಷ್ಪತ್ತಿಂ ಶೃಣು ಪ್ರಾಜ್ಞೆ ವಿಲಕ್ಷಯೋಜತೆ ಪೂರ್ವಂ ಶಬ್ದಾನುಸಾರತಃ ಗುಣಸಂಧ್ಯಾ ಋಗ್ ಯಜುಷಂ ದತ್ತಃ ತೇನ ಪರಂ ತಥಾ ವೃತ್ತಿ ಸಂಧ್ಯಾ ಸಮಾಯುಂಜಾತ್ ಇತ್ಯುತ್ಪನ್ನಂ ಶುಚೇಃ ವಪುಃ ತೇನ ತ್ರಯೀಮಯಿ ವಿದ್ಯಾ ಕಾರ್ಯ ಕಾರಣ ಯೋಗತಃ ಅನ್ನುವಂತಹ ಸುದೀರ್ಘವಾದಂತಹ ಅತ್ಯಂತ ಗಹನವಾದಂತಹ ಚಿಂತನೆಯನ್ನು ಈ ತಂತ್ರಶಾಸ್ತ್ರ ಹೇಳಿದೆ.
ನೋಡಿ, ಇದರ ಒಟ್ಟು ಸಾರವನ್ನು ಈಗ ನಾವು ನೋಡುವುದಾದರೆ, ಸಾಮವೇದ ಆರಂಭವಾಗುವುದು ಅಕಾರದಿಂದ, ಋಗ್ವೇದವೂ ಸಹ ಆರಂಭವಾಗುವುದು ಅಕಾರ ಅನ್ನುವ ಅಕ್ಷರದಿಂದ, ಯಜುರ್ವೇದ ಆರಂಭವಾಗುವುದು ಇಕಾರದಿಂದ. ಈಗ ಈ ಮೂರು ವೇದಗಳ ಪ್ರಾರಂಭದ ಅಕ್ಷರಗಳು ಒಟ್ಟಾಗಿ ಬರೆದುಕೊಳ್ಳಬೇಕು. ಹಾಗಾಗಿ ಅ ಪ್ಲಸ್ ಇ ಹೀಗೆ ಬರುತ್ತೆ ಅಂತ. ಇದನ್ನು ವ್ಯಾಕರಣಶಾಸ್ತ್ರದ ಪ್ರಕಾರ ಜೋಡಿಸಿ ಅಂತ ಹೇಳಿ ಮಾರ್ಗದರ್ಶನ ಮಾಡ್ತಾರೆ. ಅಕಾರದ ಮುಂದೆ ಇಕಾರ ಬಂದರೆ ಗುಣಸಂಧಿಯ ಪ್ರಭಾವದಿಂದಾಗಿ ಅದು ಏಕಾರವಾಗುತ್ತೆ, ಏ ಅನ್ನುವ ಅಕ್ಷರವಾಗುತ್ತೆ ಅಂತ. ಮೊದಲ ಸಾಮವೇದದ ಅಕ್ಷರ ಅಕಾರದೊಂದಿಗೆ ಈಗ ಸೃಷ್ಟಿಯಾದ ಋಗ್ ಹಾಗೂ ಯಜುರ್ವೇದದ ಅಕ್ಷರಗಳಾದಂತಹ ಅ ಪ್ಲಸ್ ಇ ಕೂಡಿದಾಗ ಬಂದಂತಹ ಏಕಾರವನ್ನು ಸೇರಿಸಬೇಕು ಅಂತ ಹೇಳ್ತಾರೆ. ಆಗ ಏನಾಗತ್ರಿ ಅಂತಂದರೆ ಅ ಪ್ಲಸ್ ಎ ಒಟ್ಟಿಗೆ ಸೇರಿದರೆ ವೃದ್ಧಿ ಸಂಧಿಯ ಪ್ರಕಾರ ಐ ಅನ್ನುವಂಥ ಅಕ್ಷರ ಸಿದ್ಧವಾಗತ್ತೆ. ಈಗ ಐ ಎಂಬ ಅಕ್ಷರವು ವಾಗ್ಭವ ಬೀಜ ಅಂತ ಹೇಳಿ ಅನಿಸಿದೆ ಅಂತ ಹೇಳಿದ್ದಾರೆ. ಇದು ಸರಸ್ವತಿಯ ಬೀಜಾಕ್ಷರ. ಅಲ್ಲಿಗೆ ತ್ರಯೀ ಅಂತಂದರೆ ಅರ್ಥ ಅ ಪ್ಲಸ್ ಇ ಅಂದರೆ ಮೂರು ವೇದಗಳ ಪ್ರಾರಂಭದ ಅಕ್ಷರಗಳು ಸೇರಿದಾಗ ಅದು ಐ ಅನ್ನುವಂಥ ಬೀಜಾಕ್ಷರವಾಗತ್ತೆ. ಅದು ಜಗನ್ಮಾತೆಯ ಸ್ವರೂಪದಲ್ಲಿದೆ ಅಂತ ಹೇಳಿ ಸೌಭಾಗ್ಯ ಭಾಸ್ಕರದಲ್ಲಿ ಇಷ್ಟೊಂದು ಸುದೀರ್ಘವಾಗಿ ವಿವರಣೆಯನ್ನು ಕೊಟ್ಟಿದ್ದಾರೆ. ಮತ್ತು ವೇದಗಳ ಲಕ್ಷಣ ಏನಪ್ಪ ಅಂತಂದರೆ, ಪ್ರತ್ಯಕ್ಷ ಪ್ರಮಾಣದಿಂದಾಗಲಿ ಅನುಮಾನ ಪ್ರಮಾಣದಿಂದಾಗಲಿ ಸಾಧಿಸಲಾಗದ್ದನ್ನು ಅಥವಾ ತಿಳಿಯಲಾಗದ್ದನ್ನು ಮೂರನೆಯ ಪ್ರಮಾಣವಾದ ಶಬ್ದ ಪ್ರಮಾಣದಿಂದ ತಿಳಿಯಬಹುದಾಗಿದೆ. ಯಾಕೆ ಅಂದರೆ ವೇದಗಳೆಲ್ಲ ಶಬ್ದಗಳ ಸಮೂಹವೇ ಆಗಿದೆ ಅಂತ. ಈ ಶಬ್ದಗಳು ಮೂಲವಾಗಿ ಜಡವಾದರೂ ಸಹ ಅದು ಚೈತನ್ಯದ ಸಂಪರ್ಕಕ್ಕೆ ಇದ್ದರೆ ಮಾತ್ರ ಹೊರಡುವಂಥದ್ದಾದ್ದರಿಂದ ಶಬ್ದಗಳೂ ಸಹ ಚೈತನ್ಯ ರೂಪವಾಗಿಯೇ ಇರುತ್ತೆ. ಈ ಶಬ್ದಗಳೆಲ್ಲ ಅಕ್ಷರ ರೂಪವಾಗಿದೆ, ಅಕ್ಷರಗಳೆಲ್ಲ ಮಂತ್ರಸ್ವರೂಪವಾಗಿದೆ. ಅಮಂತ್ರಂ ಅಕ್ಷರಂ ನಾಸ್ತಿ ಅನ್ನುವ ಮಾತಿದೆ. ಹೀಗಾಗಿ ಮಂತ್ರಗಳಲ್ಲದ ಅಕ್ಷರವೇ ಇಲ್ಲ ಅಂತ. ಆದ್ದರಿಂದ ಶಬ್ದಗಳು ಅಂತಂದರೆ ಅಕ್ಷರಗಳ ಸಮೂಹ ಅಂತ, ಅಕ್ಷರಗಳು ಅಂತಂದರೆ ಮಂತ್ರರಾಶಿ ಅಂತ. ಇಂತಹ ಅಕ್ಷರಗಳಿಂದ ಉತ್ಪನ್ನವಾಗುವ ಶಬ್ದ ತರಂಗಗಳು ಚೈತನ್ಯದ ಸಂಪರ್ಕದಲ್ಲಿದ್ದರೆ ಮಾತ್ರ ನಮ್ಮಿಂದ ಹೊರಡುತ್ತಾದ್ದರಿಂದ ಅಮ್ಮನನ್ನ ಶಬ್ದಸ್ವರೂಪಳಾಗಿರಬಹುದಾದ ತ್ರಯೀ ಅಂತ ಹೇಳಿ ಕರೆದಿದ್ದಾರೆ. 873ನೇ ಲಲಿತೆಯ ಶ್ರೀನಾಮ ತ್ರಿವರ್ಗನಿಲಯ. ಶ್ರೀಮಾತೆಯು ತ್ರಿವರ್ಗಗಳಿಗೆ ಆಶ್ರಯದಾತಳಾಗಿದ್ದಾಳೆ ಅಂತ. ತ್ರಿವರ್ಗಗಳು ಅಂತಂದರೆ ಧರ್ಮ, ಅರ್ಥ, ಕಾಮ ಅನ್ನುವಂಥದ್ದು ಅಂತ. ಈ ಮೂರೂ ವರ್ಗಗಳಲ್ಲಿಯೂ ಅಮ್ಮನೇ ಇದ್ದಾಳೆ. ಹೀಗಾಗಿ ನಿಲಯ ಅಂತ ಹೇಳಿದ್ದಾರೆ. ಧರ್ಮ ಅನ್ನುವುದಕ್ಕೆ ಅರ್ಥವನ್ನು ಹೇಳುತ್ತಾರೆ, ಯತೋ ಅಭ್ಯುದಯ ನಿಶ್ಚಯಸ ಸಿದ್ಧಿ ಸ ಧರ್ಮ ಅಂತ ಹೇಳಿದ್ದಾರೆ. ಯಾವುದರ ಆಚರಣೆಯಿಂದ ನಿಮಗೆ ಶ್ರೇಯಸ್ಸಾಗುತ್ತೋ ಮತ್ತು ಪರದಲ್ಲಿ ಮೋಕ್ಷವೂ ಲಭ್ಯವಾಗುತ್ತೋ ಆ ಆಚರಣೆಯ ನಡೆಯನ್ನು ಧರ್ಮ ಅಂತ ಹೇಳಿ ಕರೆಯಬೇಕು ಅಂತ. ನಮಗೆ ಧರ್ಮಾಚರಣೆಯ ಬಗ್ಗೆ ಆಸಕ್ತಿಯೇ ಇರೋದಿಲ್ಲ. ಆದರೆ ಅರ್ಥಕಾಮಗಳು ಅಂದರೆ ಮಾತ್ರ ಎಲ್ಲರಿಗೂ ಬೇಕಾಗಿರುತ್ತೆ. ಆದರೆ ಶಾಸ್ತ್ರಗಳು ಹೇಳುತ್ತೆ ಅಮ್ಮ ಧರ್ಮದ ಸಾಕಾರ ವಿಗ್ರಹ ಅಂತ. ಇನ್ನು ಧರ್ಮದಿಂದ ಅರ್ಥಕಾಮಗಳನ್ನು ಗಳಿಸಬೇಕು. ಮತ್ತು ನಮ್ಮ ಹಣದ ಸಂಪಾದನೆಯ ಮೂಲ ಧರ್ಮವಾಗಿರಬೇಕು. ಮತ್ತು ಸಂಪಾದನೆ ಮಾಡಿದಂತಹ ಆ ಹಣವನ್ನು ಧರ್ಮಾಚರಣೆಗಾಗಿಯೇ ವಿನಿಯೋಗ ಮಾಡಬೇಕು ಅಂತ ಹೇಳಿದ್ದಾರೆ. ಮತ್ತು ಕಾಮ ಅಂತಂದರೆ ಬಯಕೆ, ಆಸೆ ಅಂತ ಹೇಳಿದ್ದಾರೆ. ಧರ್ಮ ವಿರುದ್ಧೋ ಭೂತೇಶು ಕಾಮೋಸ್ಮಿ ಭರತರ್ಷಭ ಅಂತ ಹೇಳಿ ಭಗವಂತನು ಹೇಳಿದ್ದಾನೆ. ಅಂದರೆ
ಧರ್ಮಕ್ಕೆ ವಿರುದ್ಧವಲ್ಲದ ಕಾಮನೆಗಳು ನಾನು ಅಂತ ಸ್ವಾಮಿಯ ವಾಕ್ಯ. ಹೀಗಾಗಿ ಈ ಮೂರು ತ್ರಿವರ್ಗಗಳು ಅಮ್ಮನ ನಿಲಯವಾಗಿದೆ ಅಂತ. ಆದ್ದರಿಂದ ಮನುಷ್ಯ ತನ್ನ ಜೀವಿತಾವಧಿಯಲ್ಲಿ ಧರ್ಮ, ಅರ್ಥ, ಕಾಮಗಳೆಂಬ ತ್ರಿವರ್ಗದ ಮೂಲಕ ಏನೆಲ್ಲ ಅನುಭವಿಸ್ತಾನೋ ಅದೆಲ್ಲವೂ ಸಹ ಅಮ್ಮನ ಸ್ವರೂಪವೇ ಆಗಿರುತ್ತೆ ಅನ್ನುವಂಥ ಜ್ಞಾನ ಅವನಲ್ಲಿ ಇರಬೇಕು ಅಂತ. ಏಕೆಂದರೆ ಈ ಮೂರರಲ್ಲೂ ಅವಳೇ ಇದ್ದಾಳೆ ಅಂತ. ಮತ್ತು ಮನು ಮಹಾರಾಜ ಈ ಧರ್ಮದ ಲಕ್ಷಣವನ್ನು ಕುರಿತು ಹೀಗೆ ಹೇಳಿದ್ದಾನೆ: ಅಹಿಂಸಾ, ಸತ್ಯಂ, ಅಸ್ತೇಯಂ, ಶೌಚಂ, ಇಂದ್ರಿಯ ನಿಗ್ರಹ, ಏತತ್ ಸಮಾಸಿಕಂ ಧರ್ಮಂ. ಈ ಲಕ್ಷಣಗಳಿರುವ ಧರ್ಮ ಸಾರ್ವಕಾಲಿಕ ಧರ್ಮ ಅಂತನಿಸಿದೆ. ಎಲ್ಲ ವರ್ಗದ ಜನರೂ ಸಹ ಅನುಸರಿಸಬೇಕಾದ ಧರ್ಮ ಇದಾಗಿದೆ ಅಂತ ಹೇಳಿ ಆದೇಶವನ್ನು ಕೊಟ್ಟಿದ್ದಾನೆ. ಇನ್ನು ಧರ್ಮ ಅನ್ನುವಂಥದ್ದು ಒಂದು ವರ್ಗ, ಅರ್ಥ ಕಾಮಗಳು ಎರಡೂ ಸೇರಿ ಅದು ಎರಡನೆಯ ವರ್ಗ, ಮೋಕ್ಷ ಅನ್ನುವಂಥದ್ದು ಮೂರನೆಯ ವರ್ಗವಾಗುತ್ತೆ. ಹೀಗೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳೆಂಬ ತ್ರಿವರ್ಗಕ್ಕೂ ಅಮ್ಮನೇ ಆಧಾರವಾಗಿದ್ದಾಳೆ ಅಂತ. 874ನೆಯ ಲಲಿತೆಯ ಶ್ರೀನಾಮ ತ್ರಿಸ್ಥಾ. ಶ್ರೀಮಾತೆಯು ಮೂರರಲ್ಲಿ ವ್ಯಾಪಿಸಿದ್ದಾಳೆ, ಇದ್ದಾಳೆ ಅಂತ. ಯಾವ ಮೂರರಲ್ಲಿ ಇದ್ದಾಳೆ ಜಗನ್ಮಾತೆ ಅನ್ನುವುದಕ್ಕೆ ಮಾರ್ಕಂಡೇಯ ಪುರಾಣ ಹೀಗೆ ವಿವರಣೆಯನ್ನು ಕೊಡುತ್ತೆ: ತ್ರಯೋಲೋಕ, ತ್ರಯೋ ವೇದಾ, ತ್ರೈವಿಧ್ಯಂ, ಪಾವಕತ್ರಯಂ, ತ್ರೀಣಿ ಜ್ಯೋತಿಂಷಿ ಸ್ವರ್ಗಾಶ್ಚ, ತ್ರಯೋ ಧರ್ಮಾದಯಸ್ತದಾ, ತ್ರಯಾ ಗುಣ, ತ್ರಯಾ ಶಬ್ದ, ತ್ರಯಾ ದೋಷ, ತದಾಶ್ರಮ, ತ್ರಯಕಾಲ, ತದಾವಸ್ಥಾದ್ ಪಿತ್ರೋ ಅಹರ್ನಿಷಾದಯಾ, ಮಾತ್ರಾತ್ರಯಂಚ ತೇ ರೂಪಂ ತ್ರಿಸ್ಥೆ ದೇವಿ ಸರಸ್ವತಿ ಅಂತ ಹೇಳಿ ಇದರಲ್ಲೂ ಸಹ ತುಂಬ ಸುದೀರ್ಘವಾಗಿ ಪುರಾಣ ವರ್ಣನೆಯನ್ನು ಮಾಡಿದೆ. ಈ ವಿಶ್ವವೆಲ್ಲ ತ್ರಿ ಅನ್ನುವಂಥ ಮೂರರಿಂದಲೇ ಕೂಡಿರುವಂಥದ್ದು. ತ್ರಯಾಲೋಕ, ಮೂರು ಲೋಕಗಳು, ನಾವಿರುವ ಲೋಕ, ನಮ್ಮ ಕೆಳಗಿರಬಹುದಾದ ಲೋಕ, ನಮ್ಮ ಮೇಲಿರಬಹುದಾದ ಲೋಕ. ಮೂರು ವೇದಗಳು, ಈಗಷ್ಟೇ ನಾವು ಹೇಳಿದ್ದೇವೆ, ಋಗ್ವೇದ, ಯಜುರ್ವೇದ, ಸಾಮವೇದಗಳು ಅಂತ. ತ್ರೈವಿದ್ಯ, ಸಾಂಖ್ಯ, ಯೋಗ, ವೇದಾಂತ ಅನ್ನುವ ಮೂರು ವಿದ್ಯೆಗಳ ರೂಪದಲ್ಲಿದ್ದಾಳೆ. ಪಾವಕತ್ರಯಂ ಅಂದರೆ ಗಾರ್ಹಪತ್ಯಾಗ್ನಿ, ದಕ್ಷಿಣಾಗ್ನಿ, ಆಹವನೀಯಾಗ್ನಿ ಅನ್ನುವಂಥ ಅಗ್ನಿತ್ರಯದಲ್ಲಿ ಅಮ್ಮ ಇದ್ದಾಳೆ. ತ್ರೀಣಿ ಜ್ಯೋತಿಂಷಿ, ಸೂರ್ಯ, ಚಂದ್ರ, ಅಗ್ನಿ ಎಂಬ ಮೂರು ಜ್ಯೋತಿ ಸ್ವರೂಪದಲ್ಲಿ ಅಮ್ಮ ಇದ್ದಾಳೆ. ಹಾಗೆ ಮೂರು ವರ್ಗಗಳು, ಧರ್ಮ, ಅರ್ಥ, ಕಾಮಗಳೆಂಬ ಮೂರು ವರ್ಗಗಳು, ಅದನ್ನು ಈಗ ನೋಡಿದ್ದೇವೆ ಅಂತ. ಮತ್ತು ಮೂರು ಗುಣಗಳು, ಸತ್ವ, ರಜ, ತಮ ಅನ್ನುವ ಗುಣದಲ್ಲಿ ಅವಳಿದ್ದಾಳೆ. ಆದರೆ ಅವಳಿಗೆ ಯಾವ ಗುಣದ ಅಂಟು ಇಲ್ಲ ಅಂತ. ಇನ್ನು ತ್ರಯಾದೋಷ, ವಾತ, ಪಿತ್ತ, ಕಫ ಅನ್ನುವ ಮೂರು ದೋಷದಲ್ಲಿ ಅವಳೇ ಇದ್ದಾಳೆ. ಮೂರು ಆಶ್ರಮದಲ್ಲಿ, ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಅನ್ನುವ ಮೂರು ಆಶ್ರಮಗಳಲ್ಲಿ ಇದ್ದಾಳೆ. ತ್ರಯಾಕಾಲ, ಭೂತ, ವರ್ತಮಾನ, ಭವಿಷ್ಯ ಅನ್ನುವ ಕಾಲತ್ರಯ ರೂಪದಲ್ಲಿದ್ದಾಳೆ. ಮೂರು ಅವಸ್ಥೆಗಳಲ್ಲಿ ಅವಳೇ ಇದ್ದಾಳೆ, ಜಾಗೃತ, ಸ್ವಪ್ನ, ಸುಷುಪ್ತಿಗಳಲ್ಲಿ. ಮೂರು ಪಿತೃರೂಪದಲ್ಲಿದ್ದಾಳೆ, ಬರ್ಹಿಷದರು, ಅಗ್ನಿಶ್ವಾತ್, ಸೋಮಪ ಅನ್ನುವಂಥ ಪಿತೃರೂಪದಲ್ಲಿ. ಮತ್ತು ಇನ್ನೊಂದು ದೃಷ್ಟಿಯಲ್ಲಿ ಪಿತಾ, ಪಿತಾಮಹ, ಪ್ರಪಿತಾಮಹ ಅನ್ನುವಂಥ ಪಿತೃರೂಪದಲ್ಲಿರ್ತಾಳೆ. ಮತ್ತು ವಸು, ರುದ್ರ, ಆದಿತ್ಯ ರೂಪದಲ್ಲೂ ಇದ್ದಾಳೆ ಅನ್ನುವಂಥ ಚಿಂತನೆಯನ್ನು ಹೇಳಿದ್ದಾರೆ. ಮತ್ತು ಹಗಲು, ಸಂಧ್ಯೆ, ರಾತ್ರಿ ಅನ್ನುವಂಥ ಅಹರ್ನಿಷಾದಯ ಮೂರು ಕಾಲ ರೂಪದಲ್ಲಿ ಇದ್ದಾಳೆ. ಹಾಗೆ ಮಾತ್ರಾತ್ರಯಂಚ, ಅಕಾರ, ಉಕಾರ, ಮಕಾರಗಳೆಂಬ ಮಾತ್ರಾತ್ರಯ ರೂಪದಲ್ಲಿ, ಅಥವಾ ಉದಾತ್ತ, ಅನುದಾತ್ತ, ಸ್ವರಿತ ಅನ್ನುವಂಥದ್ದರಲ್ಲಿ, ಅಥವಾ ಹ್ರಸ್ವ, ದೀರ್ಘ, ಪ್ಲುತ ಅನ್ನುವ ಮಾತ್ರಾರೂಪದಲ್ಲಿ ಜಗನ್ಮಾತೆ ಇದ್ದಾಳೆ ಅಂತ. ಹೀಗೆ ಈ ಮೂರರಲ್ಲೂ ಸಹ ಇರುವವಳು ಆ ತ್ರಿಸ್ಥಾ ಅನಿಸಿದಂತಹ ಜಗನ್ಮಾತೆಯೇ.
ಈ ಮೂರಕ್ಕೂ ಆಧಾರ ಶ್ರೀಮಾತೆಯೇ ಆಗಿದ್ದಾಳೆ. ಈ ಮೂರೂ ನಡೆಯುತ್ತಿರುವಂಥದ್ದು ಆ ತ್ರಿಪುರ ಸುಂದರಿಯಿಂದಲೇ. ಆದರೆ ಈ ಮೂರರ ಲೇಪ, ಅಂಟು, ದೋಷ ಅಮ್ಮನಿಗಿಲ್ಲ. ಆಕೆ ಈ ಮೂರಕ್ಕೂ ಅತೀತಳಾಗಿದ್ದಾಳೆ, ತುರಿಯಾ ಸ್ಥಿತಿಯಲ್ಲಿದ್ದಾಳೆ ಅಂತ. ಮತ್ತೊಂದು ದೃಷ್ಟಿಯಲ್ಲಿ ವಿಶೇಷವಾದ ಚಿಂತನೆಯನ್ನು ಹೇಳ್ತಾ, ಅಮ್ಮನ ಮೂಲಮಂತ್ರ ಪಂಚದಶಿ. ಈ ಪಂಚದಶಿಯಲ್ಲಿ 3 ಕೂಟಗಳಿದ್ದಾವೆ. ಆ 3 ಕೂಟದಲ್ಲಿ ಮಂತ್ರ ಸ್ವರೂಪಳಾಗಿ ಅಮ್ಮನೇ ಇರುವುದರಿಂದ ಮಂತ್ರಮಯಿಯಾದ ಅಮ್ಮನನ್ನು ತ್ರಿಸ್ಥಾ ಅಂತ ಹೇಳಿ ಕರೆದಿದ್ದಾರೆ ಅಂತ. 875ನೆಯ ಲಲಿತೆಯ ಶ್ರೀನಾಮ ತ್ರಿಪುರಮಾಲಿನಿ. ಶ್ರೀಮಾತೆಯು ತ್ರಿಪುರಮಾಲಿನಿಯಾಗಿದ್ದಾಳೆ. ಶ್ರೀಚಕ್ರದಲ್ಲಿ ಅಂತರ್ದಶಾರ ಅನ್ನುವಂಥ ಆವರಣದ ಅಧಿಷ್ಠಾತ್ರಿ ದೇವಿಯನ್ನ ತ್ರಿಪುರಮಾಲಿನಿ ಅಂತ ಹೇಳಿ ಕರೆದಿದ್ದಾರೆ. ಈ ಶ್ರೀಚಕ್ರದ ನವ ಆವರಣಗಳಿಗೂ ಒಬ್ಬೊಬ್ಬ ಅಧಿಷ್ಠಾತ್ರಿ ದೇವಿಯರು ಇರ್ತಾರೆ. ಅದರಲ್ಲಿ ಮಧ್ಯದ ಬಿಂದು ಮಂಡಲದಿಂದ ಆರಂಭ ಮಾಡಿ ಹೇಳುವುದಾದರೆ ಆ ಬಿಂದು ಮಂಡಲ ಸರ್ವಾನಂದಮಯ ಚಕ್ರ, ಅದಾದ ಮೇಲೆ ಸರ್ವಸಿದ್ಧಿಪ್ರದ ಚಕ್ರ ಎರಡನೆಯದು, ಮೂರನೆಯದು ಸರ್ವರೋಗಹರ ಚಕ್ರ, ಇನ್ನು ನಾಲ್ಕನೆಯದ್ದೇ ಸರ್ವರಕ್ಷಾಕರ ಚಕ್ರ ಅನ್ನುವಂಥ ಆವರಣ. ಆ ಸರ್ವರಕ್ಷಾಕರ ಚಕ್ರ ಅನ್ನತಕ್ಕಂತಹ ಆವರಣದ ಅಧಿಷ್ಠಾತ್ರಿ ದೇವಿ ಈ ತ್ರಿಪುರಮಾಲಿನಿ ಆಗಿದ್ದಾಳೆ ಅಂತ. ಮತ್ತೆ ಮಾಲಿನಿ ಅಂತಂದರೆ ಸರಮಾಲೆಯಂತೆ, ಒಂದಾದರ ಮೇಲೊಂದು ಅಥವಾ ಒಂದರ ಪಕ್ಕದಲ್ಲಿ ಒಂದು ಅಂತ ಹೇಳುವ ಅರ್ಥದಲ್ಲಿ ಹೇಳಿದ್ದಾರೆ. ಹಾಗಾಗಿ ಅಮ್ಮ ತ್ರಿಪುರಮಾಲಿನಿಯಾಗಿದ್ದಾಳೆ ಅಂದರೆ ಈ ಹಿಂದೆ ಹೇಳಿದಂತಹ ತ್ರಿಸ್ಥ ಅನ್ನುವಂಥ ತ್ರಿಪುರಗಳಿಗೆ ಅಮ್ಮನೇ ಆಧಾರವಾಗಿದ್ದಾಳೆ, ಆಶ್ರಯದಾತಳಾಗಿದ್ದಾಳೆ. ಆದ್ದರಿಂದ ಈ ಎಲ್ಲ ತ್ರಿಪುರಗಳು ನಡೆಯಬೇಕು, ನಡೆಯುತ್ತಿದೆ ಅಂತಂದರೆ ಅವಳೇ ಆಧಾರವಾಗಿರುವುದರಿಂದ ಅದು ನಡೀತಾ ಇದೆ. ಆದರೆ ಬಿಡಿ ಬಿಡಿಯಾದ ಈ ತ್ರಿಪುರಗಳಿಗೆ ಏಕಮಾತ್ರ ಆಧಾರಳು ಆ ಜಗನ್ಮಾತೆ. ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ ಅಂತ ಭಗವಂತನು ಹೇಳಿದಂತೆ ಈ ಎಲ್ಲ ತ್ರಿಪುರವು ಹೂಗಳು ಇದ್ದಂತೆ. ಈ ಹೂಗಳು ಹೂಮಾಲೆಯಾಗಬೇಕು ಅಂದರೆ ಮಾಲೆಗೆ ಆಧಾರವಾಗಿರುವುದು ಒಂದು ಸೂತ್ರ, ಆಧಾರ. ಆ ಸೂತ್ರವೇ ಶ್ರೀಮಾತೆಯಾಗಿದ್ದಾಳೆ. ಈ ಮೂರು ಅನ್ನುವಂಥ ತ್ರಿಸ್ಥ ಅನ್ನುವಂಥ ಅನೇಕವು ಈ ಒಂದಾದ ಸೂತ್ರವನ್ನೇ, ದಾರವನ್ನೇ ಅವಲಂಬಿಸಿದೆ, ಆಧರಿಸಿಕೊಂಡಿದೆ. ಆದ್ದರಿಂದ ಜಗನ್ಮಾತೆಯನ್ನು ಸೂತ್ರಸ್ವರೂಪಳಾದ್ದರಿಂದ ತ್ರಿಪುರಮಾಲಿನಿ ಅಂತ ಹೇಳಿ ಕರೆದಿದ್ದಾರೆ ಅಂತ. ಇನ್ನು ನಮ್ಮಲ್ಲೂ ಸಹ ತ್ರಿಪುರಗಳಿದ್ದಾವೆ. ಮನೋಬುದ್ಧಿಸ್ತಥಾಚಿತ್ತಂ ಪುರತ್ರಯ ಹೃದಾಹೃತಂ. ಪ್ರತಿಯೊಬ್ಬರಲ್ಲೂ ಮನಸ್ಸು, ಬುದ್ಧಿ, ಚಿತ್ತ ಅನ್ನುವಂಥದ್ದು ಇದೇ ತ್ರಿಪುರಗಳು ಅಂತ. ಈ ಶರೀರ ಕೇವಲ ವಿದ್ಯುತ್ ದೀಪದ ಖಾಲಿ ಬುರುಡೆ ಇದ್ದ ಹಾಗೆ ಅಂತ. ಒಳಗಡೆ ಈ ಮೂರು ಸರಿಯಾಗಿ ಕೆಲಸ ಮಾಡಿದರೆ ಮಾತ್ರ ಶರೀರಕ್ಕೆ ಬೆಲೆ, ನಮಗೆ ಬೆಲೆ. ಹಾಗಾಗಿ ಮನಸ್ಸು, ಬುದ್ಧಿ, ಚಿತ್ತ ಅನ್ನುವ ತ್ರಿಪುರಗಳಲ್ಲಿ ಏಕವಾಗಿ ವ್ಯಾಪಿಸಿರುವವಳು ತ್ರಿಪುರಮಾಲಿನಿ. ಆದ್ದರಿಂದ ಆತ್ಮಸ್ವರೂಪಳು ಅನ್ನುವ ಅರ್ಥದಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೊಂದು ದೃಷ್ಟಿಯಲ್ಲಿ ತ್ರಿಪುರ ಅಂತಂದರೆ ಪರಬ್ರಹ್ಮಸ್ವರೂಪಳು ಅಂತ. ದುರ್ಗಾ ಸಪ್ತಶತಿಯಲ್ಲಿ ಹೇಳ್ತಾರೆ, ಸೃಷ್ಟಿಯಾದಿಯಲ್ಲಿ ಆ ಜಗನ್ಮಾತೆ ಸಂಕಲ್ಪ ಮಾಡುತ್ತಿದ್ದಂತೆಯೇ ಅವಳಿಂದ ಸರ್ವಾಸ್ಯಾದ್ಯ ಮಹಾಲಕ್ಷ್ಮಿ ತ್ರಿಗುಣ ಪರಮೇಶ್ವರಿ ಅಂತ ಹೇಳಿದಂತೆ ಆ ಮಹಾಲಕ್ಷ್ಮಿಯಿಂದ ಮಹಾಕಾಳಿ, ಮಹಾಸರಸ್ವತಿ ಹೊರಗಡೆ ಬಂದರು, ತ್ರಿಮಾತೆಯರಾದರೀಗ. ಈ ಮೂರರಲ್ಲಿ ಮಹಾಲಕ್ಷ್ಮಿಯಿಂದ ಲಕ್ಷ್ಮೀ ಬ್ರಹ್ಮ ಇಬ್ಬರು ಉದಿಸಿದರು. ಮಹಾಕಾಳಿಯಿಂದ ರುದ್ರ, ಸರಸ್ವತಿ ಇಬ್ಬರ ಉದ್ಭವವಾಯಿತು. ಇನ್ನು ಮಹಾಸರಸ್ವತಿಯಿಂದ ವಿಷ್ಣು ಹಾಗೂ ಗೌರಿ ಇಬ್ಬರು ಉದಯಿಸಿದರು ಅಂತ. ಹೀಗಾಗಿ ಜಗನ್ಮಾತೆ ತ್ರಿಪುರಮಾಲಿನಿ ಅಂತ ಹೇಳಿ ಅನಿಸಿದ್ದಾರೆ. ಉಪನಿಷತ್ಕಾರರ ಪ್ರಕಾರ ತ್ರಿಷು ಯದ್ಭೋಗ್ಯಂ ಭೋಕ್ತ ಭೋಗಶ್ಚ ಯದ್ಭವೇತ್
ತೇಭ್ಯೋ ವಿಲಕ್ಷಣ ಸಾಕ್ಷಿ ಚಿನ್ಮಾತ್ರೋಹಂ ಸದಾಶಿವ ಅಂತ ಹೇಳಿದ್ದಾರೆ. ಅಂದರೆ ನಮಗೆಲ್ಲರಿಗೂ 3 ಅವಸ್ಥೆಗಳ ಬಗ್ಗೆ ತುಂಬ ಚೆನ್ನಾಗಿ ಪರಿಚಯ ಇದೆ. ಜಾಗ್ರತ, ಸ್ವಪ್ನ, ಸುಷುಪ್ತಿ. ಇದೇ ಇಲ್ಲಿ ಹೇಳುತ್ತಿರುವಂಥ 3 ಧಾಮಗಳು ಅಂತ. ಈ 3 ಧಾಮಗಳು ಕ್ರಿಯಾಶೀಲವಾಗಬೇಕಾದರೆ ಅದಕ್ಕೆ ಆಧಾರವಾಗಿರುವಂಥದ್ದು ತುರಿಯ ಅನಿಸಿಕೊಂಡಿರಬಹುದಾದಂಥ ಸಾಕ್ಷಿ ಚೈತನ್ಯವಾದಂಥ ಆತ್ಮಸ್ವರೂಪಳಾದ ತ್ರಿಪುರಮಾಲಿನಿ. ಹೀಗಾಗಿ ಈ 3 ಧಾಮಗಳಿಗೆ ತನ್ನ ಪ್ರಕಾಶದಿಂದ ಬೆಳಗುತ್ತಾ ಕ್ರಿಯಾಶೀಲವನ್ನಾಗಿ ಮಾಡ್ತಾ ಇದ್ದಾಳಾದ್ದರಿಂದ ಜಗನ್ಮಾತೆಯಾದಂಥ ಲಲಿತಾ ತ್ರಿಪುರ ಸುಂದರಿಯನ್ನು ತ್ರಿಪುರಮಾಲಿನಿ ಅಂತ ಹೇಳಿ ಕರೆದಿದ್ದಾರೆ. ಆತ್ಮೀಯರೇ, ಮುಂದಿನ ಉಪನ್ಯಾಸದಲ್ಲಿ ಶ್ರೀಮಾತೆಯ ಮುಂದಿನ ಶ್ರೀನಾಮಗಳನ್ನು ಅಧ್ಯಯನ ಮಾಡೋಣ. ಎಲ್ಲರಿಗೂ ವಂದನೆಗಳು. ನಮಸ್ಕಾರ.